ರೆವಿನ್ಯೂ ಡಿಪಾರ್ಟ್ಮೆಂಟು ಇಲ್ಲಿ ಕೆಲಸಗಳು ಏನಾಗ್ತದೆ ಹೇಗಾಗ್ತದೆ ಅಂತ ಹೇಳಿ ನಾವು ಪರೀಕ್ಷೆ ಮಾಡ್ತಿದ್ದೇವೆ. ಅದನ್ನು ನೋಡಿದಾಗ ಬಹಳ ಮನಸ್ಸಿಗೆ ಬೇಜಾರಾಗ್ತದೆ. ಯಾಕಂದ್ರೆ ಹಣ ಇಲ್ಲದ್ರೆ ಯಾವುದು ಕೆಲಸ ಆಗಲ್ಲ ಅಂತ ಮಾಡ್ತಾ ಇದ್ದಾರೆ. ಅದು ಎಲ್ಲಿವರೆಗೆ ನಡೀತದೆ? ನಾಳೆ ಹಣದಿಂದ ಗುಣ ಕಳ್ಕೊಳ್ತಾರೆ ಬಹಳಷ್ಟು ಜನ. ಈಗ ಫಸ್ಟು ನನ್ನ ಲೆಕ್ಕದಲ್ಲಿ ಅಗ್ರಿಕಲ್ಚರ್, ರೆವಿನ್ಯೂ, ಸೆಕೆಂಡ್ ಪೊಲೀಸು, ಥರ್ಡ್ ಈಸ್ ಎಕ್ಸೈಸ್. ಇದು 3 ಡಿಪಾರ್ಟ್ಮೆಂಟ್ಗಳು ಈಗಾಗಲೇ ಹೇಳಿದ್ದೇನೆ ಅದನ್ನು ಸರಿಪಡಿಸ್ಕೊಳ್ಬೇಕು ಅಂತ. ಎರಡನೇದು, ಈಗ ನಾನು ಸಾಕಷ್ಟು ಮಂತ್ರಿಗಳನ್ನು ಭೇಟಿ ಮಾಡಿದಾಗ ಅವರಿಗೆ ಒಂದು ಉಪದೇಶ ಮಾಡ್ತಿದ್ದೆ. GKV ಕೃಷಿ ವಿಜ್ಞಾನ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ಅಗ್ರಿಕಲ್ಚರ್ ಇವರು 3 ಸೇರಿ ಮೀಟಿಂಗ್ ಮಾಡಿ ಈ ನಮ್ಮ ದೇಶದಲ್ಲಿ ಬೆಳೆ ಹೇಗೆ ಬೆಳೆಸ್ಕೊಳ್ಬೋದು, ರಾಜ್ಯನ ಹೇಗೆ ಉದ್ಧಾರ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಕೃಷಿ GKVKಯಲ್ಲಿ ಸಾಕಷ್ಟು ಜನ ರಿಸರ್ಚ್ ಮಾಡಿ ಥೀಸಿಸ್ ತಗೊಂಡಿದ್ದಾರೆ, ಬುಕ್ ಬರೆದಿದ್ದಾರೆ. ಆದರೆ ಆ ಬುಕ್ಕೆಲ್ಲ ಭದ್ರವಾಗಿ ಲಾಕ್ ಆ್ಯಂಡ್ ಕೀಲಿ ಒಳಗಡೆ ಇದೆ. ಅದು ಜನರ ಸೇವೆಗೆ ಹೋಗ್ತಾ ಇಲ್ಲ. ಅದನ್ನು ಇಲ್ಲಿವರೆಗೆ ಮಾಡೋದಿಲ್ಲೋ ಅಲ್ಲಿವರೆಗೆ ನಮ್ಮ ರೈತರು ಯಾವ ಬೆಳೆ ಬೆಳೆಸಬೇಕು, ಯಾವ ಜಾಗ ಹೇಗಿದೆ ಅಂತ ಹೇಳೋದನ್ನು ತಿಳ್ಕೊಳ್ಳೋಕ್ಕೆ ತೊಂದರೆ ಆಗ್ತದೆ. ಎರಡನೇದು, ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಎಲ್ಲ ಅದರಲ್ಲೂ ಅಷ್ಟೇ ಬೇಗ ಇವರಿಗೆ 2,000 ರೂಪಾಯಿ ಗ್ರಾಜ್ಯುಯೇಟ್ಸ್ಗಳಿಗೆ, 1,500 ರೂಪಾಯಿ ಡಿಪ್ಲೊಮಾ ಔಟ್ರಿಗೆ ಕೊಡ್ತಾ ಇದ್ದಾರೆ. ಇದು ಎಲ್ಲಿವರೆಗೆ 1,500 ರೂಪಾಯಿ ಇಟ್ಕೊಂಡು ಏನು ಮಾಡ್ತಾನೆ ಅವನು? ಅದರಿಂದ ಇವರಿಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಒನ್ ವಿಂಡೋ ಅಂತ ಹೇಳಿದ್ದೇನೆ. ಒನ್ ವಿಂಡೋ ಅಂದರೆ ಈ ಸಿಕ್ಕಾಪಟ್ಟೆ ದುಡ್ಡು ಜನ ಅದರಲ್ಲಿ ಡಿಮ್ಯಾಂಡ್ ಮಾಡ್ತಾರೆ. ಅದನ್ನು ಪರಿಶೀಲನೆ ಮಾಡಿ ಕಂಪ್ಲೀಟ್ ಕಿತ್ತಾಕ್ಬಿಟ್ಟು ಕೊಟ್ಟರೆ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇದೆ. ಅವರು ಬೆಳೆಸ್ಕೊಂಡ್ರೆ ಎಕ್ಸ್ಪೋರ್ಟ್ ಮಾಡೋದು ಶಕ್ತಿ ಇದೆ. ಇವರಿಗೆಲ್ಲ ಸಂಬಳನೂ ಬರ್ತದೆ, ಉದ್ಯೋಗನೂ ಬರ್ತದೆ. ಸುಮ್ಮನೆ ಮನೇಲಿ ಕೂತ್ಕೊಂಡು 1,500 ರೂಪಾಯಿ 2,000 ರೂಪಾಯಿ ತಗೊಂಡು ಇರೋದು ಕಮ್ಮಿ ಆಗ್ತದೆ. ಆ ಕಾರಣದಿಂದ ಸರ್ಕಾರ ಇದರ ಬಗ್ಗೆ ಜವಾಬ್ದಾರಿ ತಗೊಂಡು ನಡೆಸೋದು ಬಹಳ ಉತ್ತಮ ಅಂತ ಇದು ಅಗ್ರಿಕಲ್ಚರ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಈಗ ಬಹಳಷ್ಟು ವರ್ಷದಿಂದ ಹೇಳ್ತಾ ಇದ್ದಾರೆ. ಮಂತ್ರಿಗಳ ತಲೆ ಆಡಿಸ್ಬಿಟ್ಟು ಅದು ಅಲ್ಲಿಗೆ ಬಿಟ್ಟು ಹೋಗ್ತಾರೆ, ಬದಲಾವಣೆ ಆಗ್ತಾ ಇದೆ. ಅದರಿಂದ ಈ ಕ್ರಮ ತಗೊಳ್ಬೇಕು. ನಮ್ಮ ಲಾಯರಲ್ಲಿ ಬಡವರಿಗೆ ಬಹಳ ಅರ್ಹರಿಗೆ ಸಹಾಯ ಮಾಡೋಕ್ಕೆ ಅವಕಾಶ ಇದೆ. ಅದಕ್ಕೆ ಸ್ನೇಹಿತರನ್ನೆಲ್ಲ ನಾನು ಕೇಳ್ಕೊಳ್ತಾ ಇದ್ದೇನೆ. ಜೊತೆಗೆ ಎಲ್ಲರೂ ನಿಮ್ಮ ಕೈಯಲ್ಲಿ ಆದಷ್ಟು ಅವರಿಗೆ ಸಹಾಯ ಮಾಡೋದಕ್ಕೆ ವ್ಯವಸ್ಥೆ ಮಾಡಿ. ಹಣನೇ ಪ್ರಾಮುಖ್ಯವಾಗಿ ಮಾಡಿಕೊಳ್ಳೋದು ಸೂಕ್ತ ಅಲ್ಲ ಅಂತೇಳಿ ಹೇಳಿದ್ದಾನೆ. ಅದಕ್ಕೆ ಅವರು ಒಪ್ಪಿದ್ದಾರೆ, ಸಲಕರಣೆ ಮಾಡ್ತಾರೆ. ಈ ಕಾರ್ಯಕ್ರಮ ಈಗ ಹಂಚಿಕೊಂಡಿದ್ದಾರಲ್ಲ, ಬಹಳ ಸಂತೋಷ ಆಯಿತು. ಇಂಥ ಕಾರ್ಯಕ್ರಮ ಅವರು ಮುಂದಕ್ಕೂ ನಡೆಸಿ ಎಲ್ಲ ಜನರಿಗೂ ವಕೀಲರಿಗೂ ಅವಕಾಶ ಕೊಡಲಿ ಅಂತ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೀನಿ. ಸರಿ, ಸಾಹಿತ್ಯ ಕೂಟದಿಂದ ಸಾಕಷ್ಟು ಲಾಯರಿಗೆ ತುಂಬ ಅನುಕೂಲ ಆಗ್ತದೆ. ಮುಂದಿನ ಬೆಳವಣಿಗೆ ಹೇಗೆ? ಈಗಾಗಲೇ ನಮ್ಮ ಹಿರಿಯ ವಕೀಲರು ಹೇಳಿದ್ದಾರೆ, ಬಹಳಷ್ಟು ಶ್ರೇಷ್ಠವಾದ ವೃತ್ತಿ. ಇದರಲ್ಲಿ ನಿಜವಾದ ನೊಂದಂತವರಿಗೆ, ಅವರು ಬಡವರಿರ್ಬೋದು, ಶ್ರೀಮಂತರಿರ್ಬೋದು, ಅವ್ರಿಗೆಲ್ಲರಿಗೂ ಸಹಕಾರ ಮಾಡ್ತಕ್ಕಂಥ, ಸಹಾಯ ಮಾಡ್ತಕ್ಕಂಥ ವೃತ್ತಿ. ಈ ವೃತ್ತಿಯಲ್ಲಿ ನಾವು ಪಾರದರ್ಶಕತೆ ಇಟ್ಕೊಂಡು ಎಲ್ಲರಿಗೂ ನಾವು ಒಳ್ಳೆಯ ದಾರದಲ್ಲಿ, ಸನ್ಮಾರ್ಗದಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ಜೊತೆಗೆ ಸರ್ಕಾರದ ಜವಾಬ್ದಾರಿಗಳು ಬಹಳಷ್ಟು ಇದ್ದಾವೆ. ಆ ಸರ್ಕಾರದಲ್ಲಿ ಏನು ಇವತ್ತು ಕುಂಠಿತಗೊಂಡಿದ್ದಾವೆ, ಕೃಷಿ ಇಲಾಖೆ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಅದನ್ನೆಲ್ಲ ಸದುಪಯೋಗಪಡಿಸ್ಕೊಂಡ್ರೆ ಮುಂದಿನ ಪೀಳಿಗೆಗೆ ಮತ್ತು ರೈತಾಪಿ ವರ್ಗಕ್ಕೆ, ವಿಶೇಷವಾಗಿ ಯಾರಿಗೂ ತುಳಿತಕ್ಕೊಳಗಿದೆ ಅವ್ರಿಗೆಲ್ಲ ಅನುಕೂಲ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ನಮ್ಮ ಹಿರಿಯ ವಕೀಲರು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಸಹ ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಕಿರಿಯ ವಕೀಲರು ಏನು ಇವತ್ತಿದ್ದಾರೆ ಅವರೆಲ್ಲರೂ ಸಹ ಈ ವೃತ್ತಿಯಲ್ಲಿ, ತಮ್ಮ ವೃತ್ತಿಯಲ್ಲಿ ಮುಂದೆ ಬರಲಿಕ್ಕೆ ಸಹಾಯ ಆಗಲಿಕ್ಕೆ ನಾವು ನುರಿತಂತ ಹಿರಿಯ ವಕೀಲರನ್ನ ಕರ್ಕೊಂಡ್ಬಂದು ಅವರಿಗೆ ವಿಶೇಷವಾಗಿ ಉತ್ತಮ ಸಲಹೆಯನ್ನು ನೀಡುವ ಮುಖಾಂತರ ವಕೀಲ ಸಾಹಿತ್ಯ ಕೊಟ್ಟ ಅವರ ಬೆನ್ನೆಲುಬಾಗಿ ನಿಲ್ತದ ಮಾತನ್ನು ಹೇಳ್ತೇವೆ. ಸರಿ, ಇಂದು ಬೆಂಗಳೂರಿನಿಂದ ಏನು ಅನುಭವಾಮೃತ ಸರಣಿ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಶ್ರೀಯುತ ಹಿರಿಯ ವಕೀಲರಾದಂಥ MT ನಾಣಯ್ಯವರು ಈ ಒಂದು ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ತಮ್ಮ ವಕೀಲ ವೃತ್ತಿಯಲ್ಲಿ ತುಂಬ ಪ್ರಕರಣಗಳನ್ನು ಅದನ್ನು ಹ್ಯಾಂಡ್ಲಿಂಗ್ ಮಾಡಿ ಸುಮಾರು ಒಂದು ಪ್ರಕರಣಗಳಲ್ಲಿ ನ್ಯಾಯವನ್ನು ಕೊಡಿಸುವಂಥ ಕೆಲಸ ಮಾಡಿಕೊಂಡು ಸುಮಾರು ಸುದೀರ್ಘ 50 ವರ್ಷಗಳ ಕಾಲ ವಕೀಲ ವೃತ್ತಿಯಲ್ಲಿ ನ್ಯಾಯಾಂಗಕ್ಕೆ ಸೇವೆ ಸಲ್ಲಿಸ್ತಾ ಬರ್ತಿರ್ತಕ್ಕಂಥ ಮೊದಲಿಗೆ ನಾಣಯ್ಯ ಸಾಹೇಬರಿಗೆ ನಾನು ಒಂದು ಧನ್ಯವಾದಗಳನ್ನ ಹೇಳ್ತೀನಿ. ಇವತ್ತೇನು ಒಂದು ವಿಷಯ ಹಂಚ್ಕೊಂಡ್ರು, ರಶೀದ್ ಕೊಲೆ ಪ್ರಕರಣದಲ್ಲಿ ಯಾವ್ಯಾವ ರೀತಿ ಕ್ರಾಸ್ ಎಕ್ಸಾಮಿನೇಷನ್ ನಡೀತವೆ ಮತ್ತು ವ್ಯಕ್ತಿಗಳನ್ನ ಕೊಲೆ ಪ್ರಕರಣದಲ್ಲಿ ಯಾರು ಬೇಕಾದರೂ ಸಿಕ್ಕಾಕ್ಸ್ಬೋದು ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಮೊದಲಿಗೆ ಮುಖ್ಯವಾಗಿ ವಕೀಲರಿಗೆಲ್ರಿಗೂ ಏನು ನಾವು ಪ್ರಾಕ್ಟೀಸ್ ಮಾಡುವಂಥ ವಕೀಲರಿಗೆ ಮನಃಶಾಂತಿಯನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ರು. ಪದೇ ಪದೇ ಆ ಒಂದು ಪದವನ್ನು ಬಳಕೆ ಮಾಡಿ. ಕಾರಣ ಇಷ್ಟೇ,
ಬರ್ತಕ್ಕಂಥ ಎಲ್ಲ ಜೂನಿಯರ್ ವಕೀಲರುಗಳಿಗೆ ಇಂತಹ ಹಿರಿಯರ ಮಾರ್ಗದರ್ಶನ ಸಿಕ್ಕಿದ್ರೆ ಅವರ ವಕೀಲಿಕೆ ವೃತ್ತಿ ಕೂಡ ತುಂಬ ಅಚ್ಚುಕಟ್ಟಾಗಿ ಸಾಗುತ್ತೆ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ.